ಆಕ್ಚುಲಿ ನನಗೆ ಇವತ್ತು ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಣ್ಣೆಲ್ಲ ಡಲ್ ಆಗಿದೆ ಅಂತ, ಸ್ಟ್ರೈನ್ ಆಗಿದೆ, ಒಂಥರ ಸುಸ್ತಾಗಿದೆ ಅಂತ. ಯೂಶ್ವಲಿ ಎಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ. ಆದ್ರೂ ಏನ್ ಮಾಡೋದು, ಒಂಥರ ಮೂಡೆಲ್ಲ ಆಫ್ ಆಗಿರುತ್ತೆ. ಏನ್ ಹೇಳೋದು, ಏನೋ ಒಂಥರ ಕ್ರೇವಿಂಗ್, ಏನೋ ಒಂದ್ ಸಿಟ್ಟು, ಏನೋ ಬೇಜಾರು, ಮಿಕ್ಸ್ಡ್ ಎಮೋಷನಲ್ ಒಂದ್ ಟ್ರಾಮಾ ನಡೀತಾ ಇರುತ್ತೆ ಅಂತ ಅನ್ಬೋದು ಈ ಒಂದ್ ಪೀರಿಯಡ್ಸ್ ಟೈಮಲ್ಲಿ. ಸೊ ಆಕ್ಚುಲಿ ನಂಗೆ ಇವತ್ತು ವಿಡಿಯೋ ಮಾಡಕ್ಕೆ ಮನ್ಸಿರ್ಲಿಲ್ಲ, ಆದ್ರೆ ವೀಕ್ಲಿ ಸೀರೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದೀನಲ್ವಾ, ನಾನ್ ಮಾಡ್ಲೇಬೇಕು, ವೇಟ್ ಮಾಡ್ತಿರ್ತೀರ ನೀವೆಲ್ಲ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಆದ್ರೆ ನಿಮ್ಗೋಸ್ಕರ, ನೀವು ಅಷ್ಟು ಪ್ರೀತಿಯಿಂದ ವಿಡಿಯೋ ನೋಡ್ತೀರಾ, ಅಷ್ಟು ಕಮೆಂಟ್ ಹಾಕ್ತಿರಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಎನರ್ಜಿ ತಗೊಂಡ್ ಮಾಲ್ಟ್ ಕುಡ್ದು, ನಮ್ಮಮ್ಮ ಕಳ್ಸಿರೋ ಮಾಲ್ಟ್ ಕುಡ್ದು ರೆಡಿ ಆಗಿದ್ದೀನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಏನ್ ಮಾಡ್ತೀನಿ ಗೊತ್ತಿಲ್ಲ, ಬಟ್ ಏನ್ ಮಾಡಿದೀನಿ ನೋಡೋಣ ಬನ್ನಿ. ನಾನ್ ಸ್ವಲ್ಪ ಹೊತ್ತು ಮಲ್ಕೊಂಡಾದ್ಮೇಲೆ ಓಡಾಡ್ತಾ ಇದ್ದೆ. ಯಾಕೆಂದ್ರೆ ಮಲ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ, ಕುತ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ, ಸ್ವಲ್ಪ ಪೇಯ್ನ್ ಇತ್ತು. ಹಾಗೆ ವಾಶ್ರೂಮ್ಗೆ ಹೋಗಿ ಬರ್ತಾನೆ ಇದ್ದೆ. ಅದೇನು ಪೇಯ್ನ್ ಜಾಸ್ತಿ ಆದಾಗೆಲ್ಲ ವಾಶ್ರೂಮ್ಗೆ ಹೋಗ್ಬೇಕಂತ ಅನ್ಸುತ್ತೆ. ನಿಮ್ಗೂ ಹೇಗೆ ಆಗುತ್ತಾ ಕಮೆಂಟ್ ಮಾಡಿ. ಅಂಡ್ ಏನು ತಿಂಡಿ ಮಾಡ್ಕೊಂಡಿರ್ಲಿಲ್ಲ ನಾನು. ತುಂಬಾ ಲೇಟ್ ಆಗಿ ಎದ್ದಿದ್ದೆ, ಹೊಟ್ಟೆ ನೋವ್ತಾ ಇತ್ತು ಅಂತ. ನಮ್ಮಮ್ಮ ಮಿಲ್ಲೆಟ್ಸ್ ಪೊಂಗಲ್ ಕಳ್ಸಿದ್ರು. ಇದು ಮಿಲ್ಲೆಟ್ಸ್ ಪೊಂಗಲ್ ತಿಂಡಿಗೆ. ನೋಡಿ, ನಮ್ಮ ಫುಡ್ ಗ್ರೇಡ್ ಕಂಟೈನರ್ ಬಾಕ್ಸ್ ಅಲ್ಲಿ ನಾವು ಮಾಲ್ಟ್ ಪೌಡರ್ ಹಾಕಿದ್ರೆ ನಮ್ಮಮ್ಮ ಮಾಲ್ಟ್ ಅನ್ನೇ ಮಾಡಿ ಕಳ್ಸಿಬಿಟ್ಟಿದ್ದಾರೆ. ಸೊ ತಣ್ಣಗಾಗಿರೋದ್ರಿಂದ ಅದ್ರಲ್ಲಿ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಹಂಗೆ ಹಾಕಿ ಕಳ್ಸಿದ್ದಾರೆ. ಈಗ ಈ ಮಾಲ್ಟ್ ಅನ್ನ ಕುಡಿಬೇಕು. ಯೂಶಲಿ ನಾನು ಒಂದೊಂದ್ಸರಿ ಮಾಡ್ಕೊಳ್ಳೋದೇ ಇಲ್ಲ ಪೀರಿಯಡ್ಸ್ ಆದಾಗ, ಬಿಕಾಸ್ ಮಾಡ್ಕೊಳ್ಳೋ ಒಂದು ಪೇಶನ್ಸ್ ಇರೋದಿಲ್ಲ. ಹಂಗಾಗಿ ನಮ್ ಕಸ್ಟಮರ್ ಎಷ್ಟೊಂದ್ ಜನ ಹೇಳಿದ್ದಾರೆ ಮಾಲ್ಟ್ ಕುಡ್ದಾಗಿಂದ ನಮ್ಗೆ ಪೀರಿಯಡ್ಸ್ ಪೇನ್ ಕಮ್ಮಿ ಆಗಿದೆ ಅಂತ. ಸೊ ನನಗೂ ಇವಾಗ ಹಂಗೆ ಅನ್ಸತ್ತೆ. ಅಂಡ್ ನೋಡಿ, ಇಲ್ಲಿ ಪಿಂಪಲ್ ಆಗ್ಬಿಟ್ಟಿದೆ 2 ಕಡೆ. ಸೊ ಇದು ಈ ವಿಡಿಯೋದಲ್ಲಿ ಅಷ್ಟು ಜಾಸ್ತಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಜಾಸ್ತಿನೇ ಆಗಿದೆ 2 ಪಿಂಪಲ್. ಅಂಡ್ ಈ ಪೀರಿಯಡ್ಸ್ ಟೈಮ್ ಅಲ್ಲಿ ಇದು ಹತ್ರ ಬಂದಾಗ ಕಾಮನ್, ಬಟ್ ಎವ್ರಿ ಮಂತ್ ನಂಗೇನ್ ಆತರ ಪಿಂಪಲ್ಸ್ ಆಗಲ್ಲ. ತುಂಬಾ ಹೀಟ್ ಬಾಡಿ ಆಗಿರೋದ್ರಿಂದ ಅವಾಗ ನಂಗೂ ಕೂಡ ಪಿಂಪಲ್ ಆಗತ್ತೆ, ಎಷ್ಟೇ ಕೇರ್ ಮಾಡಿದ್ರುನು. ಒಂದೊಂದ್ಸರಿ ಸರಿಯಾಗಿ ನೀರ್ ಕುಡ್ದಿರಲ್ಲ, ಕೆಲ್ಸ ಮಾಡ್ಕೊಂಡು. ನೀರ್ ಕುಡ್ದಿರ್ತೀನಿ, ಬಟ್ ಜಾಸ್ತಿ ಹೆಚ್ಚಾಗಿ ನೀರ್ ಕುಡ್ದಿರಲ್ಲ. ಒನ್ ಡೇಗೆ ಒಂದು 3 ಲೀಟರ್ಸ್ ಆದ್ರೂ ಕುಡಿಬೇಕಲ್ವಾ. ನನ್ನ ಹೈಟ್ ವೆಯ್ಟಿಗೆ ಒಂದು 2.5 to 3 ಲೀಟರ್ ಕುಡಿಬೇಕು. ಆದ್ರೆ ಅಷ್ಟು ಕುಡ್ದಿರಲ್ಲ, ಅವಾಗ ಈ ತರ ಸ್ಕಿನ್ ಡ್ಯಾಮೇಜ್ ಆಗಿರುತ್ತೆ ಅಷ್ಟೇ. ಅಂಡ್ ಪೂಜೆ ನೀವು ನೋಡ್ಬೋದು, ಇವತ್ತು ಅಜಯ್ ಅವರೇ ಪೂಜೆ ಮಾಡಿದ್ದಾರೆ. ಯೂಶಲಿ ನಂಗೆ ಪೀರಿಯಡ್ಸ್ ಆದಾಗ ಅವರೇ ಮನೇಲಿ ಪೂಜೆ ಮಾಡೋದು. ಪಾಪ ಬಾಗ್ಲಿಗೆಲ್ಲ ಅರಶಿನ ಹಾಕಿ, ಐ ಥಿಂಕ್ ಶುಕ್ರವಾರ ಅಲ್ಲ ಮಂಗಳವಾರ, ಇದು ಮಂಗಳವಾರ ಮಾಡಿರೋದು. ಅವರೇ ಅರಶಿನ ಹಾಕ್ತಾರೆ. ಇನ್ನ ದೇವ್ರ ಮನೇಲಿ ರಂಗೋಲಿ ಯಾವಾಗ್ಲೂ ನಾನು ಹಾಕಿರ್ತೀನಿ, ಹಂಗೆ ಇರುತ್ತೆ.
ಹೂವೆಲ್ಲ ಹಾಕಿ ಪಾಪ ಅಷ್ಟಾದ್ರೂ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು. ಇವತ್ತು ಒಂದು ಹೆಲ್ದಿ ಆಗಿರುವಂತ ಫುಡ್‌ನ ಮಾಡ್ತಾ ಇದ್ದೀನಿ. ಮಾಡೋದ್ ಬೇಡ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಬೇಡ ಅಂತಾನೂ ಅನ್ಕೊಂಡಿದ್ದೆ. ಹೋಟೆಲಲ್ಲಿ ತರ್ಸ್ಕೊಳೋಣ ಅಂತ ಬಟ್ ಆಗ್ಲಿಲ್ಲ. ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಮಶ್ರೂಮ್ ಇಟ್ಕೊಂಡಿದ್ದೀನಿ. ಏನೇನೆಲ್ಲ ಮಾಡ್ತೀನಿ, ನುಗ್ಗೆಕಾಯಿಯೂ ಇದೆ. ಸೊ ಮೊದ್ಲಿಗೆ ಇವಾಗ ನುಗ್ಗೆಕಾಯಿ ಸಾರ್ ಮಾಡ್ತಾ ಇದ್ದೀನಿ. ಏನಪ್ಪಾ ಇಷ್ಟೊಂದ್ ಟೊಮೊಟೊನ ಅಂತ ಅನ್ಕೋಬೇಡಿ. ನಂಗ್ ಟೊಮೊಟೊ ಅಂದ್ರೆ ತುಂಬಾ ಇಷ್ಟ. ನಿಮಗೆ ಎಷ್ಟು ಬೇಕೋ ನೀವ್ ಅಷ್ಟ್ ಹಾಕೊಳ್ಳಿ. ಇದೊಂದ್ 4 ರಿಂದ 5 ಟೊಮೊಟೊ ಇದೆ. ಮತ್ತೆ ಅರಶಿನ, ಹಸಿ ಅರಶಿನ ಹಾಕೊಂಡಿದೀನಿ ನಾನು. ಅಷ್ಟು ಇಷ್ಟ ಟೊಮೆಟೊ ಅಂದ್ರೆ ನಂಗೆ. ಹಂಗಾಗಿ ಅಷ್ಟ್ ಹಾಕೊಂಡಿರ್ತೀನಿ. ಮತ್ತೆ ಸಾರು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗಾಗಿ ಸೊ ಇವಾಗ ಕುಕ್ಕರ್‌ಗೆ ಹಸಿ ಅರಶಿನ ತುರಿದಿರೋದು ಹಾಗೆ ಟೊಮೆಟೊ, ಬೇಳೆ ಹಾಕಿ ಉಪ್ಪು ಹಾಕ್ಬೇಡಿ. ನಂಗೂ ಮೊದ್ಲು ಗೊತ್ತಿರ್ಲಿಲ್ಲ. ನಮ್ಮಮ್ಮ ಹೇಳಿದ್ರು ಉಪ್ಪು ಹಾಕಿದ್ರೆ ಬೇಗ ಬೇಯಲ್ಲ ಅಂತ. ಸೊ ಹಂಗಾಗಿ ಅದನ್ನ ಒಂದು 3 ವಿಷಲ್ ಕೂಗಕ್ಕೆ ಇಟ್ಕೊಂಡಿದೀನಿ. ಈಗ ಇಲ್ಲಿ ಮಶ್ರೂಮ್‌ದು ಒಂಥರ ಫ್ರೈ ತರ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ಪೂನ್, ಒಂದ್ 2 ರಿಂದ 3 ಸ್ಪೂನ್ ಆಗುತ್ತೆ ತುಪ್ಪ, ಕಸೂರಿ ಮೇಥಿ ಮತ್ತೆ ಸೋಂಪು ಕಾಳು ಹಾಕೊಂಡಿದೀನಿ. ಇದಕ್ಕೆ ಮಶ್ರೂಮ್ ಹೆಚ್ಚಿಟ್ಕೊಂಡಿರುವಂತಹ ಮಶ್ರೂಮ್‌ನ ಹಾಕ್ತಾ ಇದ್ದೀನಿ. ಇದ್ರ ರೆಸಿಪಿ ಆಲ್ರೆಡಿ ನಾನು ಒಂದ್ಸರಿ ತೋರ್ಸಿದ್ದೆ. ಸಮಥಿಂಗ್ ಅದೇ ತರ ಇದೆ. ಸೊ ಈ ತರನೂ ಮಾಡ್ಕೊಂಡು ತಿನ್ಬೋದು ನೀವು. ಇದು ಕಡಿಮೆ ಕ್ಯಾಲೋರಿ ಮತ್ತೆ ಹೆಚ್ಚು ಫೈಬರ್ ಇರುವಂತಹ ಆಮ್, ಒಂದು ವೆಜಿಟೇಬಲ್ ಅಂತಾನೆ ಹೇಳ್ಬೋದು ಈ ಮಶ್ರೂಮ್. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ. ಇದಕ್ಕೆ ಒಂದ್ ಡ್ರಾಪು ನಾನು ನೀರ್ ಹಾಕಲ್ಲ. ಏಕೆಂದ್ರೆ ಆ ಮಶ್ರೂಮ್ ಅಲ್ಲೇ ಆ ನೀರಿನ ಅಂಶ ಇರೋದ್ರಿಂದ ನಾವು ತೊಳ್ದಿರ್ತೀವಲ್ವಾ, ಆದ್ರೂನು ಅದ್ ನೀರಿನ ಅಂಶ ಇರುತ್ತೆ, ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ನೀರ್ ಬಿಟ್ಕೊಳ್ಳುತ್ತೆ. ಅದು ಹಿಂಗೋವರ್ಗುನು ನಾನು ಆ ಹಂಗೇನೆ ಬೇಯಿಸ್ತೀನಿ. ಈ ತರ ಲಿಡ್ ಮುಚ್ಬಿಟ್ಟು ಒಂದ್ ಲೋ ಫ್ಲೇಮಲ್ಲಿ, ಒಂದೊಂದ್ಸರಿ ಲೋ ಫ್ಲೇಮ್ ಮಾಡ್ಕೋಬೇಕು, ಒಂದೊಂದ್ಸರಿ ಹೈ ಫ್ಲೇಮ್ ಮಾಡ್ಕೊಂಡು ಹಂಗೆ ಚೇಂಜ್ ಮಾಡ್ಕೊತಾ ಇರ್ತೀನಿ. ಈಗ ಅನ್ನಕ್ಕೂ ಇಟ್ಕೊಳ್ತಾ ಇದ್ದೀನಿ. ಇವತ್ ಯಾವ್ದೇ ಕಾರಣಕ್ಕೂ ನನಗೆ ಮುದ್ದೆ, ರೊಟ್ಟಿ ಮಾಡ್ಕೊಳ್ಳೋ ಅಂತ ಪೇಶನ್ಸ್ ಇಲ್ಲ. ಹೋಟೆಲಲ್ಲಿ ತರ್ಸ್ಕೊಳ್ಳೋದಕ್ಕಿಂತ ಬೆಟರ್ ಆಗಿರುತ್ತೆ. ಸೊ ಹಾಗಾಗಿ ಮನೇಲೆ ಅನ್ನ ತಿಂದ್ರೂ ಪರವಾಗಿಲ್ಲ, ಮನೇಲೆ ಮಾಡ್ಕೊಂಡು ತಿನ್ನೋಣ, ಡಯಟ್ ಮಿಸ್ ಆದ್ರೂ ಪರವಾಗಿಲ್ಲ ಅಂತ. ಡಯಟ್ ಇಲ್ಲಿ ಮಿಸ್ ಆಗೋದೇ ಇಲ್ಲ. ಹೆಂಗೆ ಅಂತ ನೀವಿಲ್ಲಿ ನೋಡ್ಬೋದು. ಕಂಪ್ಲೀಟ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ರೈಸ್ ತಿಂದ್ರೂ ನಾವು ಡಯಟ್ನ ಹೇಗೆ ಫಾಲೋ ಮಾಡ್ಬೋದು, ವೆಯ್ಟ್ ಲಾಸ್ ಹೇಗೆ ಮಾಡ್ಕೊಳ್ಬೋದು ಎಲ್ಲದು ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಮಧ್ಯದಲ್ಲಿ ಸ್ವಲ್ಪ ಹಸಿವಾಗ್ತಾ ಇತ್ತು. ಹಂಗಾಗಿ ನಾನು ಆರೆಂಜ್ ತಿಂತಾ ಇದ್ದೆ. ನೋಡಿ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಸಾಂಬಾರ್ ಪುಡಿ, ಆಚೆ ಚಿಕನ್ ಮಸಾಲ ಹಾಕೊಳ್ಳಿ ಚೆನ್ನಾಗಿರುತ್ತೆ. ಒಂದ್ ಸ್ಪೂನ್ ಖಾರದ ಪುಡಿ. ಸ್ವಲ್ಪ ಈ ಪಿರಿಯಡ್ಸ್ ಟೈಮಲ್ಲಿ ನಾನು ಖಾರ ಜಾಸ್ತಿ ತಿನ್ನಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಹಸಿಮೆಣಸಿನ್ಕಾಯಿ ಆಗ್ಲಿ, ಜಾಸ್ತಿ ಖಾರ ಆಗ್ಲಿ ಹಾಕೊಳ್ತಾ ಇಲ್ಲ. ಸೊ ಹಿಂಗೆ ಮಲ್ಟಿ ಟಾಸ್ಕಿಂಗ್, ಒಂದ್ ಕಡೆ ಅನ್ನಕ್ಕೆ ಇಟ್ಟಿದೀನಿ, ಒಂದ್ ಕಡೆ ಮಶ್ರೂಮ್ ಫ್ರೈಗೆ ಇಟ್ಟಿದೀನಿ. ಸೊ ಅದು ಕೂಡ ಆಗಿದೆ. ಅದನ್ನ ಎತ್ತಿಟ್ಕೊಳ್ತಾ ಇದೀನಿ. ಬೇರೆ ಪಾತ್ರೆ ಚೇಂಜ್ ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಇನ್ನೊಂದು ಪಲ್ಯನ ನಾನು ಇದೇ ಪಾತ್ರೆಯಲ್ಲಿ ಮಶ್ರೂಮ್‌ನ ಎತ್ತಿಟ್ಕೊಂಡು ಮಾಡ್ತಾ ಇದೀನಿ. ನೋಡಿ ಹೆಂಗಿರುತ್ತಲ್ವಾ ಈ ಒಂದ್ ಪಿರಿಯಡ್ಸ್ ಟೈಮಲ್ಲಿ. ಹಂಗಂಗೆ ಹೆಂಗ್ ಬರುತ್ತೋ ಹಂಗ್ ಮಾಡ್ಬಿಡೋದು. ಸೊ ಈಗ ಈರುಳ್ಳಿ, ಸಾಸಿವೆ, ಜೀರಿಗೆ ಎಲ್ಲ ಹಾಕೊಂಡು, ನಾನು ಕುಕಿಂಗ್ ಆಯಿಲ್ ಯಾವಾಗ್ಲೂನು ಇದನ್ನೇ ಬಳಸೋದು. ಕೊಕೊನಟ್ ಆಯಿಲ್ ಆರ್ ಏನು ಶೇಂಗಾ ಎಣ್ಣೆ. ಇದು ಚೇಂಜ್ ಮಾಡ್ತಾ ಇರ್ತೀನಿ. 1 ತಿಂಗಳು ಶೇಂಗಾ ಎಣ್ಣೆ, 1 ತಿಂಗಳು ಕೊಕೊನಟ್ ಆಯಿಲ್, ಈ ತರ. ಸೊ ಆ ತರ ಚೇಂಜ್ ಮಾಡ್ಬೇಕು. ನೀವೇ ಗಾಣದಲ್ಲಿ ಹೋಗಿ ಎಣ್ಣೆನ ಹಾಕಿಸ್ಕೊಂಡ್ ಬಂದು ಮಾಡ್ಕೊಳ್ಳಿ. ಕೈ ಸುಟ್ಕೊಂಡ್ಬಿಟ್ಟೆ. ಸೊ ಈ ತರ ಮಸ್ಯೋ ಒಂದು ಇದನ್ನ ತಗೊಂಡು, ಸ್ಟಿಕ್ ತಗೊಂಡು ಈ ತರ ಮಸ್ಕೊಂಡ್ಬಿಡ್ತೀನಿ ನಾನು. ಅದಾದ್ಮೇಲೆ ಕುದಿಯಕ್ ಇಟ್ಟಿದೀನಿ ಸಾಂಬಾರು. ಇದು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಇವಾಗ ನಾನು ನುಗ್ಗೆಕಾಯಿನ ಹಾಕೊಳ್ತಾ ಇದ್ದೀನಿ. ನಾನು ಎಲ್ಲಾನು ನುಗ್ಗೆಕಾಯಿ, ತರಕಾರಿಗಳನ್ನೆಲ್ಲ ಹಾಕಿ ಕೂಗ್ಸ್ಕೊಳಲ್ಲ. ಈ ತರ ಬೇಳೆ, ಟೊಮೆಟೊ ಒಂದ್ ಬೇಯಿಸ್ಕೊತೀನಿ. ಎಲ್ಲಾ ಸಾಂಬಾರು ಇದೇ ತರ ಮಾಡೋದು. ನೀವು ಮಾಡ್ಕೊಂಡ್ ತಿನ್ನಿ, ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ, ಆಲ್ಮೋಸ್ಟ್ ಬೆಂದಿದೆ ತರಕಾರಿ. ನಾನು ಒಂದ್ ಸ್ವಲ್ಪನೂ ನೀರ್ ಹಾಕಿಲ್ಲ, ಹಂಗೇನೆ ಬೇಯಿಸಿದೀನಿ. ಸೊ ಇದಕ್ಕೆ ಟೊಮೆಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಇದೆಲ್ಲದನ್ನು ಒಟ್ಟಿಗೆ ಹಾಕಿ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ. ಚೆನ್ನಾಗಿ ಒಂದ್ ಸ್ವಲ್ಪ ಯಾವತ್ತು ಬೇಯೋವರ್ಗುನು ಉಪ್ಪು ಹಾಕ್ಬೇಡಿ. ಒಂದ್ ಅರ್ಧ ಬೆಂದ್ಮೇಲೆ ಉಪ್ಪು ಹಾಕಿದ್ರೆ ಚೆನ್ನಾಗ್ ಟೇಸ್ಟು ಇರುತ್ತೆ.
ಬೇಗ ಅಡ್ಗೆ ಆಗುತ್ತೆ ಅಂತಾನೆ ಹೇಳ್ಬೋದು. ನಾನ್ ಮೊದ್ಲು ಉಪ್ಪು ಹಾಕಿದ್ರೆ ಬೇಗ ಅಡ್ಗೆ ಆಗುತ್ತೆ ಅನ್ಕೊಂಡಿದ್ದೆ. ಖಂಡಿತ ಅದು ಸುಳ್ಳು. ಇವಾಗ ನಮ್ಮಮ್ಮ ಹೇಳಿದ್ಮೇಲೆ ಗೊತ್ತಾಗಿದೆ. ಇಲ್ಲಿ ಈಗ್ಲೂ ನೀವು ನೋಡ್ಬೋದು ಸ್ವಲ್ಪ ಕುದ್ದಾದ್ಮೇಲೆ ಉಪ್ಪು ಹಾಕೊಳ್ತಾ ಇದೀನಿ. ಇವಾಗ ಇನ್ನ ಚೆನ್ನಾಗಿ ಬೇಯುತ್ತೆ. ಏನು ನಾವು ತರಕಾರಿ ಹಾಕಿರ್ತೀವಿ, ನುಗ್ಗೆಕಾಯಿ ಆಗಿರ್ಬೋದು ಅಥವಾ ಏನೇ ತರಕಾರಿ ಹಾಕಿದ್ರೂನು ಅದು ಚೆನ್ನಾಗ್ ಬೇಯುತ್ತೆ. ಇಲ್ಲ ಅಂದ್ರೆ ನೀವು ಗಂಟೆಗಟ್ಲೆ ಬೇಯಿಸ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಈ ಕಡೆ ಈಗ ಪಲ್ಯ ಆಗ್ತಾ ಇದೆ. ಪಲ್ಯಕ್ಕೆ ಈಗ ಸ್ವಲ್ಪ ಆಚಿ ಚಿಕನ್ ಮಸಾಲ ನಂಗೆ ತುಂಬಾ ಇಷ್ಟ. ಅದನ್ನ ಯೂಸ್ ಮಾಡ್ತೀನಿ. ಮನೇಲಿ ಅಮ್ಮ ಸಾಂಬಾರ್ ಪುಡಿ ಮಾಡಿದ್ದಾರೆ. ಅದನ್ನು ಯೂಸ್ ಮಾಡ್ತಾ ಇರ್ತೀನಿ. ಈ ತರದಕ್ಕೆಲ್ಲ ಈ ತರ ಆಚಿ ಚಿಕನ್ ಮಸಾಲ ನಂಗೆ ಫೇವ್ರೇಟ್ ಅಂತ ಯೂಸ್ ಮಾಡ್ತೀನಿ. ಅಂಡ್ ಈಗ ಆಫ್ ಮಾಡಿದೀನಿ. ಪಲ್ಯ ಆಗಿದೆ. ಈಗ ಸಾಂಬಾರ್ಗೆ ಒಗ್ಗರಣೆ ಹಾಕೋಣ. ನಾನಿಲ್ಲಿ ಶೇಂಗಾ ಎಣ್ಣೆ ಹಾಕೊಂಡಿದೀನಿ 2 ಸ್ಪೂನು. ಅದಕ್ಕೆ ಸಾಸಿವೆ, ಜೀರಿಗೆ ಹಾಕ್ತಾ ಇದೀನಿ. ನೋಡಿ ಶೇಂಗಾ ಎಣ್ಣೆ ಸ್ವಲ್ಪ ನೊರೆ ಬರುತ್ತೆ. ಆದ್ರೂ ಏನ್ ಪ್ರಾಬ್ಲಮ್ ಇಲ್ಲ. ಮತ್ತೆ ಬೆಳ್ಳುಳ್ಳಿ ಹಾಕೊಂಡಿದೀನಿ. ಮತ್ತೆ ಈರುಳ್ಳಿ. ಇಷ್ಟೇ ನಾನು ಒಗ್ಗರಣೆಗೆ ಹಾಕೊಳ್ಳೋದು. ಕರ್ಬೇವ್ ಇರ್ಲಿಲ್ಲ. ಒಂದೊಂದ್ಸರಿ ಕರ್ಬೇವ್ ಪುಡಿ ಇದೆ ಅದನ್ನ ಹಾಕೊಂಡಿರ್ತೀನಿ. ಇವತ್ತು ಹಾಕೊಂಡಿಲ್ಲ, ಮಿಸ್ ಮಾಡಿದೀನಿ. ಖಾರದ ಪುಡಿ, ಸಾಂಬಾರ್ ಪುಡಿ ಹಾಕಿದೀನಿ. ಇಷ್ಟ್ ಹಾಕ್ಬಿಟ್ರೆ ಎಷ್ಟು ಸಖತ್ತಾಗಿರುತ್ತೆ ಅಂದ್ರೆ ನೀವು ಇಷ್ಟೇ ಸಿಂಪಲ್ ಸಾಂಬಾರ್ ಮಾಡೋದು ತುಂಬಾ ದೊಡ್ಡ ವಿಷಯ ಅಲ್ಲ. ಯಾವಾಗ್ಲೂ ನೀವು ಬೇಳೆ ಟೊಮೆಟೊನ ಬೇಯಿಸ್ಕೊಳ್ಳಿ. ಅದಾದ್ಮೇಲೆ ಒಂದ್ ಮಸಿಯೋ ಇದ್ರಲ್ಲಿ ಮಸ್ಕೊಂಬಿಡಿ. ಆಮೇಲೆ ತರಕಾರಿ ಹಾಕೊಂಡು ಬೇಯಿಸ್ಕೊಂಡು ಆಮೇಲೆ ಈ ತರ ಒಗ್ಗರಣೆ ಹಾಕೊಳ್ಳಿ. ಯಾವ ಹೋಟೆಲ್ ಸಾರು ಅಥವಾ ಯಾವ್ ಇದ್ರ ಮುಂದೆನೂ ಏನು ಇಲ್ಲ. ಅಷ್ಟು ಸಖತ್ತಾಗಿರುತ್ತೆ. ಅಷ್ಟು ಟೇಸ್ಟಿ ಆಗಿರುತ್ತೆ ಸಾಂಬಾರ್. ನೋಡಿ ನಾನು ಅರಿಶಿನ ಪುಡಿ ಹಾಕಿಲ್ಲ. ಹಸಿ ಅರಿಶಿನನ ತುರ್ದ್ ಹಾಕಿರೋದು ಎಷ್ಟು ಕಲರ್ ಇದೆ ಸಾಂಬಾರ್ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕೊತ್ತಂಬರಿ ಹಾಕಿ ಸ್ವಲ್ಪ ಹಿಂಗೆ ರೊಟೇಟ್ ಮಾಡಿ ಇಟ್ಬಿಡ್ತೀನಿ. ಇಲ್ಲಿಗೆ ಸಾಂಬಾರ್, 2 ತರದ್ ಪಲ್ಯ ಎಲ್ಲಾನು ರೆಡಿ ಆಯ್ತು. ಲಾಸ್ಟಿಗೆ ಮಜ್ಜಿಗೆ. ಇವತ್ತು ನಲ್ಲಿಕಾಯಿ ಮಜ್ಜಿಗೆ ಮಾಡ್ಕೊಳಕ್ ಆಗ್ಲಿಲ್ಲ. ಬಿಕಾಸ್ ನನಗೆ ಆ ಪೇಶನ್ಸ್ ಇರ್ಲಿಲ್ಲ. ಹಾಗೆ ಕೊತ್ತಂಬರಿ, ಉಪ್ಪು ಹಾಕಿ ಒಂದ್ 2-3 ಸತಿ ಈ ತರ ಶಿಫ್ಟ್ ಮಾಡ್ಕೊಂಡು ಲೋಟದಿಂದ ಲೋಟಕ್ಕೆ ಚೆನ್ನಾಗಿ ಇದಾಗುತ್ತೆ. ನೀವು ಮಿಕ್ಸಿಗೆ ಹಾಕ್ಬೇಕು ಅಂತ ಏನಿಲ್ಲ. ಜಾಸ್ತಿ ಇವಾಗ ನೀರ್ ಹಾಕಿದ್ರೆ ಮಜ್ಜಿಗೆನೂ ರೆಡಿ. ಸೊ ಇಷ್ಟೇ ಸಿಂಪಲ್ ಆಗಿ ಅಡ್ಗೆ ಆಗೋಯ್ತು. ನಾವು ಮಾಡಲ್ಲ ಅಂತ ಕುತ್ಕೊಂಡ್ರೆ ಏನು ಆಗಲ್ಲ. ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲಾನು ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನೆಮ್ಮದಿಯಿಂದ ಊಟ ಮಾಡ್ಬೋದು. ನೀವೇ ನೋಡ್ತಾ ಇದ್ದೀರಾ ಇಷ್ಟು ಅಡ್ಗೆ ಪಿರಿಯಡ್ಸ್ ಟೈಮಲ್ಲೂ ರೆಡಿ ಮಾಡಿದೀನಿ ನಾನು. ನೋಡಿ ನಾನಿಲ್ಲಿ ಒಂದು ಜಾಮೂನ್ ಬಟ್ಲು ಎಷ್ಟು ಚಿಕ್ಕದಿದೆ ನೋಡಿ. ಇಷ್ಟು ಜಾಮೂನ್ ಬಟ್ಲು ರೈಸ್ ತಗೊಂಡಿದೀನಿ. ಇಷ್ಟೇ ಇರುತ್ತೆ. ಆ ಜಾಮೂನ್ ಬಟ್ಲಷ್ಟೇ ಆಗುವಷ್ಟು ತರಕಾರಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಅನ್ಬೋದು, ತರಕಾರಿ ಪಲ್ಯ ಹಾಕೊಂಡಿದೀನಿ. ಮತ್ತೆ ಮಶ್ರೂಮ್ ಪಲ್ಯನೂ ಕೂಡ, ಮಶ್ರೂಮ್ ಫ್ರೈ ಅಂತಾನೆ ಹೇಳ್ಬೋದು, ಫ್ರೈನ ಹಾಕೊಂಡಿದೀನಿ. ಸೊ ಈಗ ಒಂದ್ ಸ್ವಲ್ಪ ತುಪ್ಪ, ಇದು ಹೆಲ್ದಿ ಫ್ಯಾಟ್ ಅಂತಾನೆ ಹೇಳ್ಬೋದು. ನುಗ್ಗೆಕಾಯಿ ಕೂಡ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಸೊ ಈ ತರ ಇರ್ಬೇಕು ನಮ್ಮ ಪ್ಲೇಟ್. ಮಕ್ಕಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ ಎಲ್ರು ಈ ತರ ತಿಂದ್ರೆ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸ್ಕಿನ್‌ಗೆ ಕಾಸ್ಮೆಟಿಕ್ ಕೊಡೋದಕ್ಕಿಂತ ಮುಂಚೆ ನೀವು ಫುಡ್ಡನ್ನ ಕೊಡಿ. ನಿಮ್ ಸ್ಕಿನ್ ಚೆನ್ನಾಗ್ ಕಾಣಬೇಕು, ನಿಮ್ಮ ಹೇರ್ ಹೆಲ್ದಿ ಆಗಿರ್ಬೇಕು, ಎಲ್ಲಾನು ಚೆನ್ನಾಗಿರ್ಬೇಕು ಅಂತಂದ್ರೆ ಹೆಲ್ದಿ ಫುಡ್, ಹೆಲ್ದಿ ಡಯಟ್. ಡಯಟ್ ಅಂದ್ರೆ ಇದೆ. ಡಯಟ್ ಅಂದ್ರೆ ಏನೋ ಊಟ ಬಿಡೋದು, ಸ್ವಲ್ಪ ಊಟ ಮಾಡೋದು ಆ ತರ ಅಲ್ಲ. ಸೊ ನಾವ್ ಏನನ್ನ ಸ್ವಲ್ಪ ತಗೋಬೇಕು, ಏನನ್ನ ಜಾಸ್ತಿ ತಿನ್ಬೇಕು, ಯಾವ ಟೈಮಿಗ್ ತಿನ್ಬೇಕು, ಯಾವ್ದ್ ತಿನ್ಬಾರ್ದು ಎಲ್ಲಾನು ನಾವು ಕರೆಕ್ಟ್ ಆಗಿ
ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿದ್ರೆ ಖಂಡಿತ ಆರೋಗ್ಯ ಚೆನ್ನಾಗಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ನಾನು ಊಟ ಮಾಡುವಂತಹ ತಟ್ಟೆಲಿ ಎಷ್ಟು ತರಕಾರಿ ಇದೆ, ಎಷ್ಟು ತರಹದ ತರಕಾರಿ ಇದೆ ಅಂತ. ನಾವೇನೋ ಅನ್ನ ಸಾಂಬಾರ್ ತಿಂದ್ಬಿಟ್ಟು ಮುಗೀತು ಅಂತಲ್ಲ ನೋಡಿ, ಒಂದ್ 5-6 ತುತ್ತು ಹಿಂಗೆ ಎಕ್ಸಾಂಪಲ್ ಹೇಳ್ತಾ ಇದೀನಿ. ಒಂದ್ ತುತ್ತು ಹಿಂಗ್ ಮಾಡ್ಕೊಂಡ್ರೆ, ಒಂದು ತುತ್ತು ಅನ್ನ ಇದ್ರೆ ಅದ್ರ 2ರಷ್ಟು 3ರಷ್ಟು ತರಕಾರಿ ಇರ್ಬೇಕು. ಈ ತರ ಪಲ್ಯಗಳನ್ನ ನೀವು ಮಾಡ್ಕೊಳ್ಳಿ, ವೆರೈಟಿ ಆಫ್ ಪಲ್ಯಗಳು. ಈ ತರ ಒಂದೊಂದ್ ತುತ್ತಿಗೂ ಒಂದ್ 4 ತುತ್ತು ತರಕಾರಿಗಳನ್ನ ತಿನ್ಬೇಕು. ಒಂದ್ ತುತ್ತು ರೈಸ್ ತಿಂದ್ರೆ 4 ತುತ್ತು ತರಕಾರಿ ಇರ್ಬೇಕು. ಈ ತರ ತಿನ್ನಿ, ಖಂಡಿತವಾಗ್ಲೂ ಹೆಲ್ತ್ ಯಾಕೆ ಚೆನ್ನಾಗಿರಲ್ಲ, ಸ್ಕಿನ್ ಯಾಕೆ ಚೆನ್ನಾಗಿರಲ್ಲ, ಚಾಲೆಂಜ್ ಮಾಡ್ತೀನಿ ನಾನು. ಚೆನ್ನಾಗಿರುತ್ತೆ. ಎವ್ರಿ ಡೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ತರಕಾರಿ ಪಲ್ಯಗಳನ್ನ ಮಾಡ್ಕೊಂಡ್ ತಿನ್ನಿ, ಕಾಳಿನ ಪಲ್ಯಗಳ್ ಮಾಡ್ಕೊಳ್ ತಿನ್ನಿ. ಹಾಗೆ ಲಾಸ್ಟಿಗೆ ಮಜ್ಜಿಗೆ ಕುಡಿಯೋದನ್ನ ಮರಿಬೇಡಿ. ಮಜ್ಜಿಗೆ ಮೊಸರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರೋದ್ರಿಂದ ನಮ್ಮ ಆರೋಗ್ಯನ ತುಂಬಾ ಚೆನ್ನಾಗಿಡುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿಗೆ ನನ್ನ ಊಟ ಕಂಪ್ಲೀಟ್ ಆಯ್ತು. ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ನನ್ನ ಮೋಸ್ಟ್ ಫೇವ್ರೆಟ್ ಹಾಗೆ ನನ್ನ ರಿಲ್ಯಾಕ್ಸಿಂಗ್ ಆಗಿಡುವಂತಹ ಒಂದು ವಿಡಿಯೋ ಅಂತಂದ್ರೆ ಇದೆ ನೋಡಿ. ಸೊ ಈ ಕಾರ್ಟೂನ್, ಇದ್ರ ಬಗ್ಗೆ ನಾನು ಮುಂಚೆನೆ ವಿಡಿಯೋ ಮಾಡಿದ್ದೆ. ಜಿಬ್ಲಿ ಆರ್ಟ್ ಅಂತ, ಜಿಬ್ಲಿ ವಿಡಿಯೋಸ್ ಅಂತ ನೀವು ಯೂಟ್ಯೂಬ್ ಅಲ್ಲಿ ಟೈಪ್ ಮಾಡಿದ್ರೆ ಈ ರೀತಿಯಾಗಿ ವಿಡಿಯೋಗಳು ಬರುತ್ತೆ. ಜಿಬ್ಲಿ ವಿಲೇಜ್, ಜಿಬ್ಲಿ 90s ಅಂತ ಸುಮಾರು ವಿಡಿಯೋಗಳು ಬರುತ್ತೆ. ನಮ್ಗೆ ವೈಫೈ ಇರೋದ್ರಿಂದ ಮನೇಲಿ ಟಿವಿಗೆ ಕನೆಕ್ಟ್ ಆಗಿರುತ್ತೆ. ನಾನು ಟಿವಿಲೇ ನೋಡ್ಕೊಳ್ಬಹುದು. ಸಖತ್ತಾಗಿರುತ್ತೆ. ಮೊಬೈಲ್ ಅಲ್ಲಿ ನೋಡೋದಕ್ಕಿಂತ ಈಗ ಈ ತರ ಟಿವಿಲ್ ನೋಡೋದಕ್ಕೆ ಒಂಥರ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಚೈಲ್ಡ್ಹುಡ್ ಮೆಮೊರಿ ಎಲ್ಲ ರೀಕಲೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ನಂಗೆ ಕುಕ್ಕಿಂಗ್ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಕುಕ್ಕಿಂಗ್ದೇ ಜಾಸ್ತಿ ತೋರಿಸ್ತಾ ಇರ್ತಾರೆ. ಜಿಬ್ಲಿ ಕುಕ್ಕಿಂಗ್ ಅಂತ ನೀವು ವಿಡಿಯೋ ಸರ್ಚ್ ಮಾಡಿದ್ರುನು ಯೂಟ್ಯೂಬ್ ಅಲ್ಲಿ ಈ ತರ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ನಿಮ್ಗೆ ಹೇಗ್ ಅನ್ನಿಸ್ತು ಈ ಕಾರ್ಟೂನ್? ಕಮೆಂಟ್ ಮಾಡಿ ತಿಳಿಸಿ ನನ್ಗೆ. ನಿಜವಾಗ್ಲೂ ಸಖತ್ತಾಗಿರುತ್ತಪ್ಪ. ಚಿಕ್ಕೋರಿಂದ ದೊಡ್ಡೋರ್ವರ್ಗು ಯಾರ್ ಬೇಕಾದ್ರೂ ನೋಡ್ಬೋದು. ಒಂಥರ ಮನ್ಸಿಗೆ ಆರಾಮ್ ಅನ್ಸುತ್ತೆ. ನನಗಂತೂ ತುಂಬಾ ಇಷ್ಟ. ಸೊ ಅಡ್ಗೆ ಎಲ್ಲ ಮಾಡಿ ಊಟ ಮಾಡಿ ಸ್ವಲ್ಪ ಟಿವಿ ನೋಡಿ, ಆದ್ರೂ ಸ್ವಲ್ಪ ಪೇನ್ ಏನು ಹಾಗೆ ಹೀಗೆ ಇತ್ತು. ಆದ್ರೆ ತುಂಬಾ ಏನ್ ಪೇನ್ ಇಲ್ಲ ಈ ಸರಿ ನನ್ಗೆ. ಸ್ವಲ್ಪ ಸೊಂಟ ನೋವು, ಕಾಲ್ ನೋವು ಅದ್ ಮಾಮೂಲಿಯಾಗಿದ್ದೇ ಇರುತ್ತೆ ಪೀರಿಯಡ್ಸ್ ಟೈಮಲ್ಲಿ. ಸೊ ಸ್ವಲ್ಪ ಹೊತ್ತು ಮಲ್ಗೋಣ ಅಂತ. ಮಧ್ಯಾಹ್ನ ನಾನು ಖಂಡಿತವಾಗ್ಲೂ ಮಲ್ಗಲ್ಲ. ಮಾಮೂಲಿ ಟೈಮಲ್ಲಿ, ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ರೆಸ್ಟ್ ಮಾಡೇ ಮಾಡ್ತೀನಿ ನಾನು. ಇಲ್ಲ ಅಂದ್ರೆ ಈ ಟೈಮ್ ಬಿಟ್ರೆ ಬೇರೆ ಟೈಮಲ್ಲಿ ಮಲಗಕ್ ಆಗಲ್ಲ. ಬಿಕಾಸ್ ಮಲಗ್ತೀನಿ ಅಂದ್ರು ಟೈಮ್ ಸಿಗಲ್ಲ. ಸುಮಾರಷ್ಟು ಕೆಲ್ಸಗಳಿರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಹೇರ್ ಆಯಿಲ್, ಮಾಲ್ಟ್ ಮತ್ತೆ ಮುಂದಿನ ಪ್ರಾಡಕ್ಟ್‌ಗಳು ಏನೇನು ಅಂತ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ನಾನು. ಸೊ ಹೇಗಿತ್ತು ಈ ವಿಡಿಯೋ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ.